ಅಂಡ್ ಆ ಕಾಡಲ್ಲಿ ನೀಲಾವತಿ ಬೆಳಿತಾಳೆ ಅಂಡ್ ಅಲ್ಲೇ ಒಂದು ಬುಕ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳ ಹತ್ರ ಇರುವಂತಹ ಸ್ಪೆಷಲ್ ಪವರ್ಸ್ ಬಗ್ಗೆ, ಲೈಕ್ ಅವಳು ಹೇಗೆ ಆ ಮೂಕ ಪ್ರಾಣಿ ಪಕ್ಷಿಗಳ ಜೊತೆ ಗಿಡ ಮರಗಳ ಜೊತೆ ಮಾತಾಡ್ತಾಳೆ, ಒಬ್ಬ ನಾರ್ಮಲ್ ವ್ಯಕ್ತಿ ಕೂಡ ಹೇಗ್ ಮಾತಾಡಬಹುದು, ಆ ಮಂತ್ರಗಳನ್ನ ಹೇಗ್ ಹೇಳ್ಬೇಕು, ಅದನ್ನ ಹೇಗ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋ ಎಲ್ಲಾ ನಾಲೆಡ್ಜ್ ನ ಒಂದು ಮರದ ಎಲೆ ಇರುತ್ತಲ್ಲ ಅದ್ರ ಮೇಲೆ ಬರಿತಾ ಇರ್ತಾಳೆ. ಈಗ ಅನ್ಕೊಳ್ಳಿ ನೀಲಾವತಿನ ಏಜು 20 to 21 ಇಯರ್ಸ್ ಇರುತ್ತೆ ಅಂಡ್ ಆಗ ನೀಲಾವತಿನ ತಂದೆ ಸತ್ತು ಹೋಗ್ತಾರೆ. ಅಗೇನ್ ಆ ಒಂಟಿತನದಲ್ಲಿ ನೀಲಾವತಿ ಈಗ ಸ್ಪಿರಿಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಆತ್ಮಗಳು ಅವಳಿಗೆ ಬೇರೆಯವರ ಸೀಕ್ರೆಟ್ಸ್, ಎಲ್ಲಾದ್ರೂ ಯಾವ್ದಾದ್ರು ನಿಧಿ ಏನಾದ್ರು ಮುಚ್ಚಿಟ್ಟಿದ್ರೆ ಅದು ಎಲ್ಲಿದೆ ಅನ್ನೋ ಒಂದು ಎಕ್ಸಾಕ್ಟ್ ಲೊಕೇಶನ್, ಅದರಲ್ಲಿ ಎಷ್ಟು ಬಂಗಾರ ಇದೆ, ಎಷ್ಟು ಹಣಕಾಸಿದೆ ಅನ್ನೋ ಒಂದು ಇನ್ಫಾರ್ಮೇಶನ್, ಸೊ ಈ ತರ ಎಲ್ಲ ನಾಲೆಡ್ಜ್ ಕೊಡ್ತಾ ಇರ್ತವೆ. ಅಂಡ್ ನೀಲಾವತಿ ಇದನ್ನ ಕೂಡ ತನ್ನ ಬುಕ್ ಅಲ್ಲಿ ಬರೀತಾ ಇರ್ತಾಳೆ, ಹೇಗ್ ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂಡ್ ಆ ಆತ್ಮಗಳು ಹೇಗ್ ಮುಚ್ಚಿಡಿರುವಂತಹ ನಿಧಿಗಳ ಬಗ್ಗೆ ಹೇಳ್ತವೆ. ಸೊ ಆ ಆತ್ಮಗಳ ಜೊತೆ ಹೇಗ್ ಕನೆಕ್ಷನ್ ನ ಬೆಳೆಸ್ಕೋಬಹುದು ಅನ್ನೋ ಒಂದು ಮಂತ್ರಗಳನ್ನ ಸಹ ಅವಳು ತನ್ನ ಬುಕ್ ಅಲ್ಲಿ ಬರ್ದಿರ್ತಾಳೆ. ಸೊ ಹೀಗೆ ಇರ್ಬೇಕಾದ್ರೆ ನೀಲಾವತಿ ಯೂಶಲಿ ನೈಟ್ ಟೈಮ್ ಅಲ್ಲಿ ಕಾಡಲ್ಲಿ ಹೋಗಿ ಅಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡಿ ಬರ್ತಾ ಇರ್ತಾಳೆ. ಒಮ್ಮೆ ಹಾಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ನೀಲಾವತಿಗೆ ಒಂದು ಪ್ರೇತಾತ್ಮ ಕಾಣಿಸುತ್ತೆ ಅಂಡ್ ನೀಲಾವತಿ ಆ ಪ್ರೇತಾತ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ಪ್ರೇತಾತ್ಮ ಹೇಳುತ್ತೆ, ನೀಲಾವತಿ ನೀನ್ ನಾರ್ಮಲ್ ಹ್ಯೂಮನ್ ಅಂತೂ ಅಲ್ವೇ ಅಲ್ಲ, ನೀನು ಒಬ್ಳು ಯಕ್ಷಿಣಿ, ನಿನ್